8 ವರ್ಷ 8 ದಿನ ಸಿಎಂ ಆಗಿ ದಾಖಲೆ ಬರೆದಿದ್ದ ಸಿದ್ದರಾಮಯ್ಯ ಪಟ್ಟದಿಂದ ಕೆಳಗಿಳಿದಿದ್ದಾರೆ. ಇದು ಜನಸಾಮಾನ್ಯರು ಮಾತ್ರವಲ್ಲ, ಆಪ್ತ ಶಾಸಕರು, ಸಚಿವರಿಗೂ ಆಘಾತವಾಗಿದೆ. ರಾಜೀನಾಮೆ ಘೋಷಣೆಯಾಗ್ತಿದ್ದಂತೆಯೇ ಸಚಿವರು ಕಣ್ಣೀರಾದ್ರು. ಇವರನ್ನೆಲ್ಲ ಕಂಡು ಸಿದ್ದರಾಮಯ್ಯ ಕೂಡ ಭಾವುಕರಾದ್ರು. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ಭಾಗ್ಯಗಳ ಸರದಾರ, ಉಚಿತ ಗ್ಯಾರಂಟಿಗಳ ವಾರಸ್ದಾರ, ಅಹಿಂದ ಹೋರಾಟಗಾರ, ಸಮಾಜವಾದಿ ನಾಯಕ, ದಿಟ್ಟ ಮಾತು, ನೇರ ನಡೆ, ಎದುರಾಳಿಗಳಿಗೆ ಸಿಂಹ ಸ್ವಪ್ನದಂತಿದ್ದ ಸಿದ್ದರಾಮಯ್ಯರ ಪದತ್ಯಾಗವಾಗಿದೆ. ಸುದೀರ್ಘ ಅವಧಿಯ ಸಿಎಂ ಅನ್ನೋ ದಾಖಲೆ ರಾಮಯ್ಯ ಪಟ್ಟದಿಂದ ಕೆಳಗಿಳಿತಾ ಇದ್ದಂತೆ ಜನಸಾಮಾನ್ಯರು ಮಾತ್ರವಲ್ಲ, ರಾಜಕಾರಣಿಗಳ ಕಣ್ಣಾಲೆಗಳು ತೀವ್ರಗೊಂಡಿದೆ. ಸಿಎಂ ಸ್ಥಾನಕ್ಕೆ ಸಿದ್ದು ಪದತ್ಯಾಗ, ಸಚಿವರು ಬೆಂಬಲಿಗರು ಕಣ್ಣೀರು. ಅಹಿಂದ ನಾಯಕನ ಆಡಳಿತ ಅಂತ್ಯ, ಹುಟ್ಟೂರಿನ ಜನ ಭಾವುಕ. ಸಿದ್ದರಾಮಯ್ಯ ಹುಟ್ಟುತ್ತಲೇ ಸಮಾಜವಾದಿ ಅಂಟಿಕೊಂಡೇ ಬೆಳೆದ ರಾಜಕಾರಣಿ. ಇಂಥ ಅಪರೂಪದ ಸಿಎಂ ಇಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಂತೆ ಹಲವರ ಹೃದಯಕ್ಕೆ ಘಾಸಿಯಾಗಿದೆ. ಜನಸಾಮಾನ್ಯರಿರಲಿ, ಖುದ್ದು ಸಚಿವ ಸಂತೋಷ್ ಲಾಡ್ರೆ ಕಣ್ಣೀರಾಗಿದ್ದಾರೆ. ಸಿದ್ದರಾಮಯ್ಯರನ್ನ ಭೇಟಿಯಾದ ಲಾಡ್ ಕಾವೇರಿ ನಿವಾಸದಿಂದ ತೆರಳುತ್ತಾ ಕಾರಲ್ಲೇ ಕಣ್ಣೀರಿಟ್ಟಿದ್ದಾರೆ. ಇದಾದ ಬಳಿಕ ಜಾಲತಾಣದಲ್ಲೂ ಲಾಡ್ ಭಾವುಕ ಪೋಸ್ಟ್ ಹಾಕಿದ್ದಾರೆ. ನಾನು ಯಾರಾಗಿದ್ದೆ ಮತ್ತು ನಾನು ಯಾರಾಗಿದ್ದೇನೆ ಎಂಬುದರ ನಡುವೆ ಕಳೆದು ಹೋಗಿದ್ದೇನೆ ಅನ್ನೋ ಸಾಲುಗಳನ್ನು ಹಾಕಿದ್ದಾರೆ. ಇಂದು ಮಧ್ಯಾಹ್ನ ಸಿದ್ದರಾಮಯ್ಯ ರಾಜೀನಾಮೆ ನೀಡಲು ಲೋಕಭವನಕ್ಕೆ ತೆರಳಿದ್ರು. ಈ ವೇಳೆ ಅಭಿಮಾನಿಯೊಬ್ಬ ಅವರ ಕಾರಿಗೆ ಅಡ್ಡ ಬಿದ್ದಿದ್ದ. ಕೂಡಲೇ ಅವನನ್ನ ಪೊಲೀಸರು ರಸ್ತೆಯಿಂದ ಹೊರ ಕರೆದೊಯ್ದಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ನೀಡಿ ಕಾವೇರಿ ನಿವಾಸಕ್ಕೆ ಬರ್ತಾ ಇದ್ದಂತೆ ಬೆಂಬಲಿಗರು ಕಣ್ಣೀರಾಗಿದ್ರು. ಸಿದ್ದರಾಮಯ್ಯರನ್ನ ಸುತ್ತುವರೆದ ಬೆಂಬಲಿಗರು ಕಣ್ಣೀರಿಟ್ರು. ಸಿದ್ದರಾಮಯ್ಯ ಕೂಡ ಭಾವುಕರಾದ್ರು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದನ್ನ ಟಿವಿ9ನಲ್ಲಿ ವೀಕ್ಷಿಸಿದ ಸಿದ್ದರಾಮನಹುಂಡಿ ಗ್ರಾಮಸ್ಥರು ಗದ್ಗದಿತರಾದ್ರು. ದುಃಖ ತಡ್ಕೊಳಕಾಯ್ತಾ ಇಲ್ಲ. ನನಗಂತೂ ಬಹಳ ಸಂತೋಷದ ದುಃಖ ಇದು. 8 ವರ್ಷದಿಂದ ನಮ್ಮನ್ನ ಎಲ್ಲೇ ಸಿಕ್ಲಿ ನಮ್ಮ ಗ್ರಾಮದವರು ಅಂತ ಕೂಗಿ ಕರೆದಿ ಮಾತಾಡಿಸ್ತಿದ್ರು. ಮುಖ್ಯಮಂತ್ರಿ ಆಗಿದ್ರು ಕೂಡ ಅವರು ನಮಗೆ ನೋಡಿ, ಇದು ಒಣನೆಲ್ಲ ಕಾವಲಿ ಬರೋಕ್ಕೂ ಮುಂಚೆ ನಮಗೆ ಅನ್ನನೇ ಇರಲಿಲ್ಲ ಸರ್. ನಮ್ಮ ಸಾಹೇಬರು ಬಂದಾಗಲೇ ನಮ್ಗೆ ಅನ್ನ ಕೊಟ್ಟಿದ್ದು ಸರ್. ಕಲಬುರಗಿಯಲ್ಲಿ ಕರ್ನಾಟಕ ಪ್ರದೇಶ ಕುರುಬಗುಂಡ ಸಂಘದವರು ಎಸ್ವಿಪಿ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಬೃಹತ್ ರ್ಯಾಲಿ ನಡೆಸಿದ್ರು. ಸಿದ್ದರಾಮಯ್ಯ ರಾಜೀನಾಮೆ ನೀಡಿರುವುದನ್ನು ಖಂಡಿಸಿದ್ರು. ಸಿದ್ದರಾಮಯ್ಯ ಪದತ್ಯಾಗ ಸುದ್ದಿ ತಿಳಿದು ಯಾದಗಿರಿಯ ಸುಭಾಷ್ ವೃತ್ತದಲ್ಲಿ ರಾಜ್ಕುಮಾರ್ ಗಣೇರ್ ಎಂಬಾತ ಮೌನ ಪ್ರತಿಭಟನೆ ಮಾಡಿದ್ದಾನೆ. ಶಿವಮೊಗ್ಗದ ಶಿವಪ್ಪ ನಾಯಕ ವೃತ್ತದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಟೈರ್ಗೆ ಬೆಂಕಿ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಯಚೂರು ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕುರುಬ ಸಮುದಾಯದವರು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ರಾಜಕಾರಣದ ಹುಲಿಯ ಸಿಎಂ ಸ್ಥಾನ ತೊರೆದಿದ್ದು ಅಪಾರ ಅಭಿಮಾನಿಗಳಿಗೆ ಆಘಾತವಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.